ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಆರಾಮದೀನಿ. ಇವತ್ತು ಊರಿಗೆ ಹೊಂಟಿದ್ವಿ. ನಿನ್ನೆ ಲಾಗ್ ಒಳಗೆ ಹೇಳಿದ್ನಲ್ಲ, ನಮ್ಮ ಅಂಟಿ ಬಂದಾರ ಕರ್ಕೊಂಡು ಹೋಗ್ತಾರ ಅಂತಂದು. ಹಾಗಾಗಿ ಊರಿಂದ ಎಷ್ಟೊತ್ತನ ನೋಡಿದ್ವಿ, ಗಾಡಿ ಸಿಗಲಿಲ್ಲ, ಬಸ್ ಸಿಗಲಿಲ್ಲ. ಹಾಗಾಗಿ ಆಟೋಕ್ಕೆ ಹೊಂಟ್ವಿ. ಅವರು ನಮ್ಮ ಆಂಟಿ ಮತ್ತು ನಮ್ಮಮ್ಮ ಇಬ್ಬರು ಸೇಮ್ ಆಗ್ಯಾರ ನೋಡ್ರಿ, ಸೇರಿ. ಇದು ನಮ್ಮ ಆಂಟಿ ಉಟ್ಕೊಂಡಿದ್ದು ಇವ್ರದ್ದು ಹಾಫ್ ಬರ್ಡೇಗಂತ ತೊಗೊಂಡಿದ್ದು, ಅದು ನನ್ನ ತಂಗಿ ತಗೊಂಡಿದ್ದು. ಸೊ ನಾನು ಮೊನ್ನೆ 170 ರೂಪಾಯಿದ್ದು ಸೇಲಿಗೆ ಹೋಗಿದ್ದೆ, ಡ್ರೆಸ್ ತೊಗೊಂಡು ಬಂದೀನಿ ಅಂತಂದು ತೋರಿಸ್ದಾಗ ಈ ಟಾಪ್ ತೋರಿಸಿದ್ನಲ್ಲ, ಅದನ್ನು ಹಾಕ್ಕೊಂಡು ಇವರಿಗೆ ಕಾಟನ್ ಡ್ರೆಸ್ ಹಾಕೀನಿ. ಮೇಲೆ ಜಾಕೆಟ್ ಇತ್ತು ಅವ್ರ ಅಣ್ಣಂದು ಗುಂಡಂದು, ಅದನ್ನು ಹಾಕೀನಿ. ಭಾಳ ಅಂದ್ರೆ ಭಾಳ ಕ್ಯೂಟ್ ಕಾಣತ್ತಾರ. ನಾನೇನು ರೆಡಿಯಾಗಿಲ್ಲ. ಇವಾಗ ಬ್ಯಾಸ್ಗೆ ಫುಲ್ ಹೀಟು, ಹಂಗಾಗಿ ಏನು ತಲೆ ಸ್ನಾನ ಅದೆಲ್ಲ ಮಾಡಿದರೂ ಮೊದ್ಲ ಕೂದಲ ಬಿಟ್ಕೊಂಡು ಹೋಗೋಕ್ಕಾಗಲ್ಲ, ಫುಲ್ ಹೀಟ್ ಆಗಿಬಿಡುತ್ತಾ. ಅದಕ್ಕೆ ಎಣ್ಣೆ ಇರಲಿ ಅಂತಂದು ಆಲ್ಮೋಸ್ಟ್ ಎಲ್ಲರೂ ಎಲ್ಲಾದರೂ ಊರಿಗೆ ಜರ್ನಿ ಮಾಡ್ಬೇಕಾದ್ರೆ ಹೇರ್ಸನ್ನ ಟ್ಯಾಗ್ ಮಾಡಿಬಿಡ್ರಿ ಮೇಲೆ. ಯಾಕಂದ್ರೆ ಅದು ಕಂಫರ್ಟೇಬಲ್ ಇರುತ್ತೆ. ಆ ಕಡೆ ಎಣ್ಣೆ ನಾವು ವಾಶ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಟ್ಲೀಸ್ಟ್ ಒಂದು 3 ಡೇಸಿಗಾದರೂ ಒಂದು ಸಾರಿ ಇರಲಿ. ಆದಷ್ಟು ಸ್ವಲ್ಪ ಟ್ರೈ ಮಾಡಿರಿ ಎಣ್ಣೆ ಇಟ್ಕೊಳಕ್ಕೆ. ಬ್ಯಾಸ್ಗೆ ಒಳಗೆ ಎಷ್ಟು ತಂಪಿದ್ರು ಅಷ್ಟು ಕಡಿಮೆ. ನೀರನ್ನ ಜಾಸ್ತಿ ಕೊಡ್ರಿ. ಒಂದೊತ್ತು ಊಟ ಕಡಿಮೆ ಮಾಡಿದ್ರೆ ನಡಿತೈತಿ, ನೀರು ಜಾಸ್ತಿ ಬೇಕು. ಇನ್ನು ಇಲ್ಕಲ್ಲಿಗೆ ಹೊಂಟಿವಿ ನಾವು. ಆ್ಯಕ್ಚುಲಿ ಮೊನ್ನೆ ನನ್ನ ಫ್ರೆಂಡು ಇಲ್ಕಲ್ಲಿ ಬಂದಾಗ ಸೌಮ್ಯ ಅಂತಂದು ಮೆಸೇಜ್ ಮಾಡಿದ್ಲು, ಇಲ್ಕಲ್ಲಿಗೆ ಬಂದ್ರೆ ಒಂದು ಸ್ವಲ್ಪ ಮೆಸೇಜ್ ಮಾಡಿ ನಂಗೆ ಕಾಲ್ ಮಾಡು ಅಂತಂದು. ಈ ಲಾಗ್ ನೋಡ್ತಿರ್ತಿ ಅಂದ್ಕೊಂಡಿನಿ ಸೌಮ್ಯ, ಸಾರಿ ನನಗೆ ಹೇಳಿ ಬರೋಕ್ಕಾಗಲಿಲ್ಲ. ಬಟ್ 1 ವೀಕ್ ಇರ್ಬೇಕು ಅಂದ್ಕೊಂಡಿನಿ. ಬಂದ್ರೆ ಪಕ್ಕ ಬಂದು ಹೋಗ್ತೀನಿ, ಮೀಟ್ ಮಾಡಿ ಹೋಗ್ತೀನಿ. ಸೊ ಡಿ ಜೆ ಹಚ್ಚಿದ್ರು, ಫುಲ್ ಡಿ ಜೆ ಹಾಡು ಹಾಕ್ಬಿಟ್ಟಾರೆ, ಕುಣಿ ಹಾಕ್ಬಿಟ್ಟಾರೆ ಇವರು. ನಮ್ಮ ಡಿಂಪು ಅಂತ ನೋಡ್ರಿ ಎಷ್ಟು ಆ್ಯಕ್ಟಿವ್ ಅದಾಗ. ಒಟ್ಟು ಹೊರಗಡೆ ಕರ್ಕೊಂಡು ಹೋಗೋದು ಅಂತಂದ್ರೆ ಅಷ್ಟು ಆ್ಯಕ್ಟಿವ್ ಇರ್ತಾರೆ ಅವರು. ಅದು ಏನೋ ಗೊತ್ತಿಲ್ಲ. ಗಾಳಿ ಬೆಳಕು ಸುತ್ತಮುತ್ತ ವಾತಾವರಣ ನೋಡೋಕೆ ಎಲ್ಲ ಮಕ್ಕಳಿಗೂ ಇಷ್ಟನ. ಮನೆಯೊಳಗೆ ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬಾರ್ದು ಅಂತ ರಿಸ್ಟ್ರಿಕ್ಷನ್ಸ್ ಹಾಕ್ಬಿಟ್ಟಿರ್ತಾರೆ. ಅದ್ರಾಗ ಇನ್ನೂ ಒಬ್ಬೊಬ್ರಂತೂ ಒಬ್ಬೊಬ್ಬ ಪಾಪುಗಳು ಮುಖನ ತೋರಿಸಿರಲ್ಲ. ಅವು 10 ತಿಂಗಳು 12 ತಿಂಗಳು ಆದ್ರೂ ಮುಖನ ತೋರಿಸಿರಲ್ಲ. ಸೊ ಅಷ್ಟೇನು ಇದನ್ನು ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಗಾದಿನ ಐತಿ, ಓಣ್ಯಾನ ಕೂಸು ಬೆಳೀತು, ಕೋಣ್ಯಾನ ಕೂಸು ಕೊಳಿತು ಅಂತಂದು. ಕೋಣಿ ಒಳಗಿರೋ ಕೂಸು, ರೂಮ್ನೊಳಗಿರೋ ಕೂಸು ಅಲ್ಲೇ ಇದನ್ನು ಆಗುತ್ತೆ. ಅದು ಓಣಿ ಒಳಗೆ ಬೆಳೆದಿದ್ದಂಥ ಆಡ್ದಂಥ ಕೂಸ ಬೇರೆ ಇರುತ್ತೆ. ಹಾಗಾಗಿ ಇನ್ನು ಅಮ್ಮಿಂಗಡೆಯಿಂದ ಬಸ್ ಸಿಕ್ತು ಇಲ್ಕಲ್ಲಿಗೆ. ನೋಡ್ತಿರ್ಬೇಕು, ಇಲ್ಕಲ್ಲ ಎಂಟ್ರೆನ್ಸು ಶಿಲ್ಪಗಳ ಕಲೆಗಳ ತವರೂರು ಅಂತ ಹೇಳ್ತೀವಿ. ಮತ್ತು ಇಲ್ಕಲ್ ಸೀರೆ ಸಿಗುತ್ತಾ, ಫೇಮಸ್ ಗ್ರ್ಯಾನೈಟ್ಸಿಗೆ ಇಲ್ಕಲ್ಲೆಲ್ಲ ಭಾಳ. ಅಂದ್ರೆ ನಾನೊಂದು ಒಂದು 5-6 ವರ್ಷ ಈ ಊರೊಳಗೆ ಸ್ಟಡಿ ಮಾಡೀನಿ. ಭಾಳ ಅಂದ್ರೆ ಭಾಳ ನೆಮ್ಮದಿ ಒಂದು ಕೊಡುವಂಥ ಜಾಗ, ಮತ್ತು ಎಷ್ಟೋ ನೆನಪುಗಳು ಇರುವಂಥ ಜಾಗ ಇದು. ನಂಗೆ ನನ್ನ ಒಂದು ಫ್ರೆಂಡ್ಶಿಪ್ ಆಯಿತು. ನಂದು CBZ ಅಲ್ಲ, ನಾನು ಫಸ್ಟ್ ಸೆಮ್ ಅಪ್ ಆ್ಯಂಡ್ ಡೌನ್ ಮಾಡತ್ತಿದ್ನಿ. ಆ ಟೈಮ್ ಒಳಗೆ ಲ್ಯಾಬ್ ಇರ್ತಿತ್ತು ನಂದು. 3 ದಿನ, ವಾರಕ್ಕೆ 3 ದಿನ ಲ್ಯಾಬ್, ಕೆಮಿಸ್ಟ್ರಿ, ಬಯಾಲಜಿ, ಬಾಟ್ನಿ, ಝುವಾಲಜಿ ಅಂತಂದು. ಅವಾಗ 6 ದಿನವೂ ಈವ್ನಿಂಗ್ 6 ಗಂಟೆ ಬಿಡ್ತಿದ್ರು. ನಮ್ಮೂರು ಮುಟ್ಟಕ್ಕಾಯ್ತಲ್ಲ 2 ತಾಸು ದಾರಿ ಬೇಕಿತ್ತು. ಅಂದ್ರೇನು ಅಮ್ಮಿಂಗಡಕ್ಕೆ ಹೋದ್ಮೇಲೆ ಮುಂದೆ ನಮ್ಮೂರು ಒಂದು 15 ಕಿಲೋಮೀಟ್ರ್ ಅಷ್ಟು ಐತಿ. ಬಟ್ ಗಾಡಿ ಕರೆಕ್ಟಾಗಿರಲಿಲ್ಲ. ಆ ಟೈಮ್ ಒಳಗೆಲ್ಲ ಉಪವಾಸ ಇದ್ದು ಅದೆಲ್ಲ ನೆನ್ಪು ಮಾಡ್ಕೊಂಡ್ರೆ, ಗಣೇಶ್ ಹೋಟೆಲ್ ಐತಲ್ಲ, ಅಲ್ಲಿ ಒಂದು 5 ರೂಪಾಯಿ ಕೊಟ್ಟರೆ ಒಂದು ದೊಡ್ಡ ಗ್ಲಾಸ್ ಚಹಾ ಕೊಡೋರು. ಸೊ ಆ ಒಂದು ಚಹಾ ಕುಡಿದು ನಾನು ಈವ್ನಿಂಗ್ 6 ಗಂಟೆ ತನಕ ಇರ್ತಿದ್ನಿ. ಆ ಥರನೂ ಇತ್ತು. ರೂಮ್ ಮಾಡಿದ್ವಿ, ಮತ್ತು ಸೆಕೆಂಡ್ ಸೆಮ್ ರೂಮ್ ಮಾಡಿದ್ದೆ. ಅಲ್ಲಿ ಸುಧಾ ಅಂತ ನನ್ನ ಫ್ರೆಂಡು, ಭಾಳ ಅಂದ್ರೆ ಭಾಳ ಕ್ಲೋಸ್ ಆಗಿದ್ವಿ ನಾವು. ನಮ್ಮದೊಂದು ಫ್ರೆಂಡ್ಶಿಪ್ ಇತ್ತು 5 ಜನದ್ದು. ರಾಜೇಶ್ವರಿ, ಸುಧಾ, ಜಬೀನಾ, ಶಬಾನ ಮತ್ತು ನಾನು ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ. ಆಮೇಲೆ ಹಾಸ್ಟೆಲಿಗೆ ಸೆಲೆಕ್ಟ್ ಆಯಿತು ನಂದು ಗೌರ್ಮೆಂಟು. ಅಲ್ಲಿ ನಂಗೆ ಶೈನಾಜ್ ಅಂತ ಫ್ರೆಂಡ್ ಸಿಕ್ಕಳು. ಸೊ ಭಾಳ ಅಂದ್ರೆ ಭಾಳ ಐತಿ. ನನ್ನ ಔಟ್ಫಿಟ್ ಈ ಥರ ಇತ್ತು. ಡಿಂಪು ಮಲ್ಕೊಂಬಿಟ್ಟ, ಚಂಪು ಎದ್ದಿದ್ಲು. ನಮ್ಮ ಅಜ್ಜಿ ಮತ್ತು ನಾನು, ನಮ್ಮ ಆಂಟಿ ಮಗ ತಮ್ಮ ಕರ್ಕೊಂಡಿದ್ವಿ. ಅಮ್ಮ ಮತ್ತು ನಮ್ಮ ಚಿಕ್ಕಿ ಇದಾರಲ್ಲ, ಅವ್ರು ಒಂದು ಸ್ವಲ್ಪ ಬಟ್ಟೆ ತರಕ್ಕೆ ಹೋಗಿದ್ರು. ಅಂದರೆ ಆ್ಯಕ್ಚುಲಿ ನಮ್ಮ ಮಾರುತಿಗೆ ಬಟ್ಟೆ ತೊಗೊಂಡು ಬಂದಿದ್ದರು. ಅದು ಸ್ವಲ್ಪ ಶಾರ್ಟ್ ಆಗಿಬಿಟ್ಟೈತೆ ಅವು ಪ್ಯಾಂಟು, ಹಂಗಾಗಿ ಕೊಡಕ್ಕೆ ಹೋಗಿದ್ರು. ಅಷ್ಟರೊಳಗೆ ಕೂತಿದ್ವಿ. ಬಸ್ಸು ಬರುತ್ತಂತ ಕಾದ್ವಿ. ಬಸ್ ಬರಲೇ ಇಲ್ಲ. 4 ಗಂಟೆಗೆ ಬರಲಿಲ್ಲ. ಅದು ಸ್ವಲ್ಪ ಲೇಟಾಗಿ ಬಂತು. ಹಂಗೆ ನಂಗೆ ಒಂದು ಸ್ವಲ್ಪ ಡಿಂಪು ಎದ್ಲು. ಆಕೆಗೆ ಹೆಂಗಂದ್ರೆ ಸಾಕಾಗೈತಿ. ಇವಾಗೆಲ್ಲ ಹೆಂಗೆ ಮಾಡತ್ತಾಳಂದರೆ, ನಂಗೆ ಸಾಕಾಗೈತಿ ಅಂದ್ರೆ ತಾನು ತಲೆ ಬಡ್ಕೋತಾಳೆ ಹನಿಗೆ, ಸಾಕಾಗೈತಿ ಅಂತಂದು. ಭಾಳ ಅಂದ್ರೆ ಭಾಳ ಕಲ್ತ್ಬಿಟ್ಟಾಳೆ ಆಕೆ ಒಂದು ವಾರದಾಗ. ಸೊ ಅದನ್ನ ನೋಡೋಕೆ ಒಂಥರ ಇದಿತ್ತು. ಇನ್ನು ಅವ್ರನ್ನ ಕೊಟ್ಟು ಒಂದು ಸ್ವಲ್ಪ ನಾನು ಬ್ರಷ್ಷು ಮತ್ತು ಒಂದು ಸ್ವಲ್ಪ ಇದು ಬೇಕಿತ್ತು, ಇವ್ರಿಗೆ ಕಾಜಲ್ ಬೇಕಿತ್ತು, ತರಕಂತ ಹೊಂಟಿದ್ನಿ ಒಬ್ಬಳೆ. ಇನ್ನು ತೊಗೊಂಡು ಬನ್ನಿ. ಮೇಲೆ ಜಾಕೆಟ್ ತೆಗೆದಿನಿಕ್ಕಿದ್ದು, ಅದು ಯಾಕೋ ಸ್ವಲ್ಪ ದಪ್ಪ ಅಂದರೆ ದೊಡ್ಡದು ಅನಿಸ್ತಾ. ಹಾಗಾಗಿ ಇನ್ನು ಊರಿಗೆ ಹೊಂಟೀವಿ.
ನೋಡೋಣ ಇನ್ನು ಒಂದು ವೀಕ್ ಇರ್ಬೇಕು ಅನ್ಕೊಂಡೀನಿ. ನಂಗೆ ಇಲ್ಲಿ ರೂಟೀನ್ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಊರಲ್ಲ ನಮ್ಮ ಆಂಟಿ ಮನೆ ಮಾತ್ರ ಅವ್ರು ಹೆಂಗಿರ್ತಾರೆ ಅದ್ರ ಜೊತೆ ಹೋಗ್ಬೇಕಾಗತ್ತಾ. ಸೊ ಇನ್ನು ನಾನು ಈ ಮಂತ್ ಅಂತೂ ಇಲ್ಲೇ ಇರ್ತೀನಿ. ಏಪ್ರಿಲ್ 1 ಅಥವಾ 2 ಹೋಗ್ಬೇಕು ಅನ್ಕೊಂಡೀನಿ ಊರಿಗೆ. ನಮ್ಮದು ಹಸ್ಬೆಂಡಿಗೆ ಏಪ್ರಿಲ್ 5ಗೇನೋ ರಜೆ ಕೊಡ್ತೀನಿ ಅಂದಾರಂತ, ಬಟ್ ಇನ್ನೂ ಕೊಟ್ಟಿಲ್ಲ. ಕೊಟ್ಟರೆ ಪಕ್ಕ ಹೋಗಿ ಆ ಕಡೆಯಿಂದ ಅವರು ಬಂದರೆ ಅವಾಗ ಹೋಗ್ತೀನಿ, ಇಲ್ಲ ಸ್ವಲ್ಪ ಲೇಟಾಗಿ ಕೊಟ್ಟರೆ ಲೇಟಾಗಿ ಹೋಗ್ಬೇಕು ಅಂದ್ಕೊಂಡಿನಿ. ಇನ್ನು ಹಿರೇವತ್ಗೇರಿ ಬಸ್ ಹತ್ತಿದ್ವಿ, ನಮ್ಮ ಆಂಟಿ ಊರು ಇಲ್ಕಲಾಗ. ಇವರಿಬ್ಬರು ಅಪ್ಪಿಯರ್ ನಮ್ಮ ಆಂಟಿ ಮನೆಯವ್ರ ಹತ್ರ ಅಂತ. ಅವ್ರು ಆ್ಯಕ್ಚುಲಿ ಚಂಪು ಡಿಂಪು ಅಂತಂದು ನಾನು ಯೂಟ್ಯೂಬ್ ಚಾನಲ್ ಒಳಗೆ ನೋಡಿ ಕಂಡಿಡ್ದಾರವರು. ನಮ್ಮ ತಮ್ಮ ಹೊತ್ಕೊಂಡಾಗನೇ ಈಕೆ ಡಿಂಪುನ ಚಂಪುನ ಅಂತ ಕೇಳ್ತಿದ್ರಂತ. ಸೊ ಅವ್ರಿಗೆ ಫುಲ್ ಕನ್ಫ್ಯೂಸು. ವಾಪಸ್ಸು ಮನೆಗೆ ಥರನೂ ಹೊತ್ಕೊಂಡ್ರು ಬಂದರು, ಬಟ್ ಆದರೆ ಅವ್ರಿಗೆ ಇನ್ನೂ ಕನ್ಫ್ಯೂಸು, ಚಂಪು ಯಾರು ಡಿಂಪು ಯಾರು ಅಂತಂದು. ನಮ್ಮಮ್ಮ ಯಾವ ಥರ ಆ್ಯಕ್ಷನ್ ಮಾಡ್ತಾರ ಅದೇ ಥರ ಆ್ಯಕ್ಷನ್ ಅವಳು ಮಾಡತ್ತಾಳ ನೋಡ್ರಿ. ಈ ಥರ ನಮ್ಮ ಚಂಪು ಹೆಂಗಂದ್ರೆ ಒತ್ಕೊಂಡ್ರೆ ಪೂರ ಎಳೆದು ಬೀಳ್ತಾಳೆ. ಆಕಿದು ಏನೋ ಗೊತ್ತಿಲ್ಲ, ಒಟ್ಟ ಕುಂದ್ರಲ್ಲ. ಅದೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಹೊತ್ಕೊಂಡು ಅರಳಿದ್ರು ಕೆಳಗೆ ಬಗ್ತಾಳೆ, ನೀಟಾಗೂ ಕುಂದ್ರಲ್ಲ. ಇನ್ನು ನನಗೆ ಒಬ್ಬರು ಸಬ್ಸ್ಕ್ರೈಬರು ಮೆಸೇಜ್ ಮಾಡಿದ್ರಿ, ನಮ್ಮ ಪಾಪು ಮೊದಲೆಲ್ಲ ತಿಂತಿತ್ತು ಬಟ್ ಇವಾಗ ಏನೂ ತಿಂತಿಲ್ಲ ಅಂತಂದು. ನನಗೆ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಪಾಪು ಏನೇ ತಿಂದ್ರೂ ಅದನ್ನು ಒಂದು 3 ಸರಿ ಅವ್ರೊಂದು ಮಾರಿ ಮೇಲೆ ಇಳಿಯೋದು ಹೋಗೋದು. ನಾಯಿ ಅಥವಾ ಆಕಳ ಏನೇ ಇದ್ರೂ ಆಕಳಿಗೆ ಅಥವಾ ನಾಯಿಗೆ ತಿನ್ನಿಸ್ಬಿಡ್ರಿ, ಅಂದ್ರೆ ಅವ್ರದ್ದು ಕಾದುಳಿ ತೆಗ್ದಂಗೆ. ಸೊ ಇನ್ನು ನೀವು ಊಟ ಮಾಡ್ತಿರಲ್ಲ, ಅವ್ರಿಗೆ ಏನೇ ತಿನ್ನಿಸಿದ್ರು ಅವ್ರದ್ದು ಒಂದು ಸ್ವಲ್ಪ ನೀರು ಹಾಕಿ ನಾವು ಕಾದುಳಿ ಹೆಂಗೆ ತೊಗೋತೀವಲ್ಲ ಹಂಗೆ ಕಾದುಳಿ ತೆಗೀರಿ. ಆದಷ್ಟು ಮಕ್ಕಳು ಇನ್ನೊಬ್ರು ಮುಂದೆ ಉಣ್ಸಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಇಷ್ಟ ಮತ್ತೇನಿಲ್ಲ, ಅವ್ರಿಗೆ ಏನು ಇಷ್ಟ ಅದನ್ನು ತಿನ್ನಿಸ್ರಿ. ಆಲ್ಮೋಸ್ಟ್ ಅದು ಏನು ಬೇಡ ಏನು ಬೇಡ ಅದನ್ನು ಫೋರ್ಸ್ಲಿ ತಿನ್ಸಕ್ಕೆ ಹೋಗ್ಬೇಡ್ರಿ. ಇನ್ನು ಮನೆಗೆ ಬಂದ್ವಿ ನಾವು. ಸೊ ಇವತ್ತಿನ ಲಾಗು ಇದಾಗಿರುತ್ತಾ, ಎಷ್ಟು ಗೊತ್ತು ಅಷ್ಟೇ ಮಾಡಿರ್ತೀನಿ. ಇನ್ನು ನಮ್ಮ ಅಜ್ಜಿ ಬಂದಿದ್ರಲ್ಲ, ಅವರೊಂದು ಸ್ವಲ್ಪ ಇವರು ನಮ್ಮ ಮಮ್ಮಿ ನಮ್ಮ ಅಜ್ಜಿ ಇದ್ದಾರಲ್ಲ, ನಮ್ಮ ಅವ್ವ ಇವರು ಇಬ್ಬರು. ಸೊ ನನಗೆ ಇನ್ನೊಂದು ಡ್ರೀಮ್ ಐತಿ ಫೋಟೋಶೂಟ್ದು. ಯಾವ ಥರ ಅಂದ್ರೆ ಒಂದು 4 ಜನ್ರೇಷನ್ನು ಒಂದೇ ಫ್ರೇಮ್ ಒಳಗೆ ಈ ಥರ ಫೋಟೋಸ್ ತೆಗೆಸ್ಕೋಬೇಕು ಅಂತ. ಅದು ಎಲ್ಲ ನಮ್ಮ ಅಜ್ಜಿ ಬರ್ತಾರೆ, ನಾವಿರ್ತೀವಿ, ಎಲ್ಲ ಇರುತ್ತೆ, ಬಟ್ ಫೋಟೋಸು ಒಮ್ಮೊಮ್ಮೆ ಬೇಡ ಅನ್ಸುತ್ತಾ, ಹಂಗಾಗಿ ಬಿಟ್ಟಿರಿ. ನೋಡೋಣ ನಾಳೆ ನಮ್ಮ ಅಜ್ಜಿ ಊರ ಜಾತ್ರೆ ನಮ್ಮಮ್ಮ ಹೋದ್ರೆ ನಾವು ತೆಗೆಸ್ಕೊತೀವಿ ಅಲ್ಲೇ. ಇನ್ನು ಈಕಿ ಕಾಟ್ ಹಿಡ್ಕೊಂಡು ಅಡ್ಡಾಡ್ಬಿಟ್ಟಾಳ ಆ ಸೈಡ್ ಈ ಸೈಡು. ಇವರಿಗೆ ಒತ್ತು ಗಾಡಿ ಕೇಳತ್ತೀವಿ, ಒತ್ತು ಗಾಡೀಲಿ ಯಾರೂ ಇಲ್ಲ. ಯಾಕಂದ್ರೆ ತೊಗೋಬೇಕಂದ್ವಿ, ಮೇಷದೊಳಗೆ ನೋಡಿದ್ನಿ 770 ಏನೋ ಇತ್ತದು ಕಟ್ಗಿದು. ನನಗೆ ಇವರು ಒಂದು ತಿಂಗಳ ಸಾಕು ಇವರಿಗೆ, ಆಮೇಲೆ ಮತ್ತೆ ಯೂಸೇ ಆಗಲ್ಲದು ಯಾರಿಗೂ ಅನ್ನೋದಕ್ಕೆ ಬೇಡ ಅಂತ ಬಿಡತ್ತೀನಿ. ಬಟ್ ಎಲ್ಲಾದರೂ ಕೇಳಬೇಕು, ಯಾರಾದರೂ ಯೂಸ್ ಮಾಡಿದ್ದು ಅಂತ ಕೇಳ್ತಿದ್ವಿ, ಯಾರ ಹತ್ರನೂ ಇಲ್ಲ. ನೋಡಬೇಕು, ತರಿಸೋದಾದ್ರೆ ತರಿಸ್ಬಿಡ್ತೀನಿ. ಇನ್ನು ಅಮ್ಮ ಬಟ್ಟೆ ತೊಳೆಯತ್ತಿದ್ರು, ಬಂದಿದ್ವು. ಆಂಟಿ ಡಿಂಪುನ ಹೊತ್ಕೊಂಡಿದ್ರು. ಹಾಲು ಬರಬೇಕಲ್ಲ, ಇನ್ನು ಇವರಿಗೆ ಹಾಲು ಬೇಕು ಅಂತಂದು ಬರಾಕಂತ ಹೊಂಟ್ರು. ಇನ್ನು ನಮ್ಮ ಅಜ್ಜಿ ಅಕ್ಕಿ ಹಸ್ ಮಾಡತ್ತಿದ್ರು. ಹಿಂದಿನ ಕಾಲದ ಜನ ಇದ್ರೆ ಮನೆ ಎಷ್ಟು ಲಕ್ಷಣ ಅಂದ್ರೆ ಅಷ್ಟು ಲಕ್ಷಣ. ನಮ್ಮ ಡಿಂಪು ನೋಡ್ರಿ ಕಿತಾಪತಿ ಮಾಡ್ತಾಳೆ. ಇದ್ರೊಳಗೆ ಹಾಸಿ ಬರೋದು ಹಿಂಗೆ ಪೂರ ಇದು ಮಾಡತ್ತಾಳೆ. ಇವಾಗ ಕಾಟನ್ನು ತೆಗಿಸ್ಬೇಕು ಅನ್ಕೊಂಡಾರ. ನಮ್ಮ ಅಂಕಲ್ ಇಲ್ಕಲಿಗೆ ಹೋಗ್ಯಾರ. ಅಂಕಲ್ ಬಂದ ತಕ್ಷಣ ಇದನ್ನ ತೆಗಿಸ್ಬೇಕು ಅನ್ಕೊಂಡಿವಿ, ಏನೇನಾಗುತ್ತೆ ನೋಡೋದು. ಸೊ ನಮ್ಮ ಚಂಪುಗ ಇಲ್ಲಿ ಜೋಳಿಗೆ ಕಟ್ತು. ಚಂಪು ಮಾತ್ರ ಮಕ್ಕೋತಾಳ, ಡಿಂಪು ಜೋಳಿಗೆ ಒಳಗೆ ಮಲ್ಕೊಳ್ಳಲ್ಲ. ಹಂಗಾಗಿ ಅದನ್ನು ಹಾಕಿ ಎದ್ದು ಕುಂದ್ರಾತಾಳೆ, ಅದ್ರೊಳಗೂ ನೋಡ್ತಿರ್ಬೇಕು. ಸೊ ಇನ್ನು ಇವತ್ತು ಚಿಚ್ಚಿ ಊಟ ಇನ್ನು ಮಾಡಬೇಕು. ಸೊ ತೊಗೊಂಡು ಬಂದರು ಊಟ, ಚಿಕನ್ ಊಟ ಜಾಸ್ತಿ ಆಯಿತು. ಹಂಗಾಗಿ ಸ್ವಲ್ಪ ಸೋಪ್ನ ಈ ಥರ ತೊಗೊಂಬಂದಿರ್ತೀನಿ ನಾನು. ವೆನಿಟಿ ಬ್ಯಾಗ್ನೊಳಗೆ ಯಾವಾಗಲೂ ಬೇಕನ್ನಂಗೆ ಈ ಥರ ಬಾಕ್ಸ್ ಒಳಗೆ ಇಟ್ಕೊಂಬಂದಿರ್ತೀನಿ. ಸೊ ನಮ್ಮ ಅಜ್ಜಿಗೆ ಎಲೆ ಅಡಿಕೆ ಹಚ್ಕೊಡೋಣತ್ತಿದ್ನಿ, ಅವ್ರು ಹಚ್ಕೊಡತ್ತಿದ್ರು. ಅದೇನೋ ನನಗೆ ಹೆವಿ ಊಟ, ಲಗ್ನದ ಮನೆಯಂದು ಊಟ, ಮದ್ವೆ ಮನೆಯಂದು ಊಟ, ಮತ್ತು ಇದು ಈ ಥರ ಚಿಕನ್ನು ತಿಂದಾಗ ಈ ಥರ ಇದು ಎಲೆ ಅಡಿಕೆ ಬೇಕು. ಎಲೆ ಅಡಿಕೆ ತಿಂದ್ರೆ ಒಂದು ಸ್ವಲ್ಪ ಡೈಜೆಷನ್ ಅನ್ಸುತ್ತಾ, ಇಲ್ಲ ಅಂದರೆ ಇಲ್ಲ. ನಿಮಗೂ ಇರೋ ಥರ ಅನಿಸಿದ್ರೆ ಕಮೆಂಟ್ನೊಳಗೆ ಹೇಳ್ರಿ. ಸೊ ಇವತ್ತಿನ ಲಾಗ್ ಇಷ್ಟ ಆಗಿರುತ್ತಾ? ಹೋಪ್ ಈ ಲಾಗ್ನ ನೀವು ಎಂಜಾಯ್ ಮಾಡಿರ್ತೀರಿ ಅನ್ಕೋತೀನಿ. ಆ್ಯಂಡ್ ಇಲ್ಲಿರುವವರೆಗೂ ಲಾಗ್ ಹೆಂಗೆ ಹೋಗುತ್ತಾ ಗೊತ್ತಿಲ್ಲ, ಬಟ್ ಅಪ್ಡೇಟ್ ಕೊಡ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಓದೋದೊಂದು ಐತಿ, ಇಂಟರ್ವ್ಯೂ ಒಂದು ರೆಡಿ ಆಗಬೇಕು. ಸೊ ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ನಂಗೆ ಒಂಥರ ಫ್ಯಾಮಿಲಿ ಇದ್ದಂಗೆ. ಹಾಗಾಗಿ ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ.
ಹೋಪ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ. ಅಂದರೆ ನಂಗೆ ನನ್ನ ಹೊಸ ವಿಡಿಯೋ ನಿಮ್ಗೆ ಫಸ್ಟ್ ಬರುತ್ತೆ. ಮತ್ತು ಇನ್ನು ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಒಳಗೆ ತಿಳಿಸ್ರಿ, ಅಂದರೆ ನನಗೂ ಹೆಲ್ಪ್ ಆಗುತ್ತೆ. ಸೊ ಇನ್ನು ಪಾನ್ ತಿಂದು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್. ನೆಕ್ಸ್ಟ್ ವ್ಲಾಗೊಂದಿಗೆ ಸಿಗ್ತೀನಿ. ಟೇಕ್ ಕೇರ್. ಜಾಸ್ತಿ ದಿನ ಆದಮೇಲೆ ಟಿ ವಿ ನೋಡತ್ತೀನಿ. ಸೊ ಎಂಜಾಯ್ ಮಾಡ್ತಿದ್ದೀನಿ. ಬಾಯ್.